ಹಲೋ ಡ್ರಾಮಾ ಲವರ್ಸ್, ವೆಲ್ಕಮ್ ಟು ದಿ ಕೆ ಡ್ರಾಮಾ ಸೈಟ್. ಈ ವಿಡಿಯೋನಾಗ ನಾನು 2016ನಾಗ ರಿಲೀಸ್ ಆಗಿರೋ ಬ್ಯೂಟಿಯಾಲಜಿ 101 ಅನ್ನೋ ಕೊರಿಯನ್ ಸೀರೀಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ಟೋರಿ ಸ್ಟಾರ್ಟಿಂಗ್ನಾಗ ನಮಗೆ ಕೊರಿಯನ್ ಬ್ಯೂಟಿ ಸ್ಕೂಲ್ನ ತೋರಿಸ್ತಾರೆ. ಟೀಚರ್ ಅಟೆಂಡೆನ್ಸ್ನ ತಗೊತಿರ್ತಾರೆ. ಲೀ ಬಾಂಗಿ ಅನ್ನೋ ಒಂದು ಹುಡುಗಿನ ಕರೀತಾಳೆ. ಆ ಹುಡುಗಿ ಎಷ್ಟು ಕಿರಿಸ್ತಾ ಇದ್ರೂ ಕೂಡ ಆ ಹುಡುಗಿ ಹೆಸರು ಬಗ್ಲಿಗೆ ಆಬ್ಸೆಂಟ್ ಅಂತ ಹಾಕ್ತಾಳೆ. ಆಮೇಲೆ ನಮಗೆ ಒಂದು ರೂಲ್ ಬಗ್ಗೆ ಗೊತ್ತಾಗುತ್ತೆ. ಈ ಬ್ಯೂಟಿ ಸ್ಕೂಲ್ನಾಗ ಯಾರಾದರೆ ಮೇಕಪ್ ಸರಿಯಾಗಿ ಹಾಕೋಲ್ಲಲ್ವೋ ಅವ್ರನ್ನ ಆಬ್ಸೆಂಟ್ ಅಂತ ಹಾಕ್ತಾರೆ. ಹಂಗೆ ನೋಡಿಕೊಂಡ್ರೆ ಇವತ್ತು ನಮ್ಮ ಹೀರೋಯಿನ್ಗೂ ಕೂಡ ಆಬ್ಸೆಂಟ್ ಬೀಳುತ್ತೆ, ವರ್ಚುವಲ್ ಆಗಿ ಪ್ರೆಸೆಂಟ್ ಆಗಿದ್ರೂ ಕೂಡ. ಇಲ್ಲೇ ನಾವು ಒಂದು ಪಾಸ್ನ ನೋಡ್ತೀವಿ. ಹೀರೋಯಿನ್ ಮತ್ತು ಅವ್ರ ಅಮ್ಮ ಇಬ್ಬರೂ ಸೇರಿ ಒಂದು ಬ್ಯೂಟಿ ಪಾರ್ಲರ್ನ ನಡೆಸ್ತಾ ಇರ್ತಾರೆ. ಒಂದು ದಿನ ಅವ್ರ ಕಡೆ ಒಂದು ರಿಚ್ ಕಸ್ಟಮರ್ ಬರ್ತಾರೆ. ಆ ರಿಚ್ ಕಸ್ಟಮರ್ ಇವ್ರ ಸರ್ವಿಸ್ಗೆ ಫುಲ್ ಇಂಪ್ರೆಸ್ ಆಗ್ತಾಳೆ. ಸೊ ಅವ್ರಿಗೆ ಜಾಸ್ತಿ ದುಡ್ಡು ಕೊಡ್ತಾಳೆ. ಅದನ್ನು ಅವರು ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಮಾಡೋದು ನೋಡಿ ಒಂದು ಸಜೆಷನ್ನ ಹೇಳ್ತಾಳೆ. ಅದು ಏನಂದರೆ ಪ್ರೆಸ್ಟಿಜಿಯಸ್ ಕೊರಿಯನ್ ಬ್ಯೂಟಿ ಸ್ಕೂಲ್ನಾಗ ಜಾಯ್ನ್ ಆಗು ಅಂತ. ಯಾಕೆ ಅಂದರೆ ಹೀರೋಯಿನ್ಗೆ ಇರೋ ಬ್ಯೂಟಿ ಸ್ಕಿಲ್ಸಿಂದ ಸ್ಕೂಲ್ನಾಗ ಬೇಗ ಅಡ್ಮಿಷನ್ ಸಿಗುತ್ತೆ ಅಂತ. ಅದು ಅಲ್ಲದೆ ಅಲ್ಲಿರೋ ಸ್ಟೂಡೆಂಟ್ಸ್ಗೆ ಕಾಂಪಿಟೇಷನ್ ಕೂಡ ಆಗ್ತಾಳೆ ಅಂತ ಅಂದ್ಕೊತಾಳೆ. ಇಷ್ಟು ಹೇಳ್ತಾ ಇದ್ದಾಳೆ. ಈ ಸ್ಕೂಲ್ ಬಗ್ಗೆ ಇವ್ರಿಗೆ ಹೇಗೆ ಗೊತ್ತು ಅಂತ ನಾವು ಅಂದ್ಕೊತಾ ಇದ್ದರೆ ಇಲ್ಲೇ ರಿವೀಲ್ ಆಗೋ ಒಂದು ಟ್ವಿಸ್ಟ್, ಆ ಸ್ಕೂಲ್ ಡೈರೆಕ್ಟರ್ ಇವರೇ ಆಗಿರ್ತಾರೆ. ಹೀರೋಯಿನ್ ಚೆನ್ನಾಗಿ ಓದ್ಕೋಬೇಕು, ಪಾರ್ಟ್ ಟೈಮ್ ಕೆಲಸ ಮಾಡ್ಕೋಬೇಕು, ನಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು, ಮನೆ ಕೆಲಸ ಮಾಡ್ಕೋಬೇಕು ಅಂಥದ್ದು ಈ ಮೇಕಪ್ ಸ್ಕೂಲ್ಗೆ ಹೋಗಬೇಕಾ ಅಂತ ಹುಚ್ಚುಚ್ಚಾಗಿ ಥಿಂಕ್ ಮಾಡ್ತಾ ತಲೆ ಎಲ್ಲ ಕೆಡ್ಸ್ಕೊತಾಳೆ. ಆದರೆ ಹೀರೋಯಿನ್ ಬೆಸ್ಟ್ ಫ್ರೆಂಡ್ ಹೀರೋಯಿನ್ ಆ ಸ್ಕೂಲ್ಗೆ ಹೋದರೆ ಹೊಸ ಸ್ಕಿಲ್ಸ್ ತಿಳ್ಕೊತಾಳೆ. ಆ ಸ್ಕಿಲ್ಸಿಂದ ಅವ್ರ ಕಸ್ಟಮರ್ಸು ಜಾಸ್ತಿ ಬರ್ತಾರೆ. ಹಾಗೆ ಅವ್ರ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಅವ್ರದ್ದು ಬಿಸ್ನೆಸ್ ಡೆವಲಪ್ ಆಗುತ್ತೆ ಅಂಥೇಳಿ ಏನೋ ಒಂದು ಹೇಳಿ ಅವಳನ್ನ ಒಪ್ಪಿಸ್ತಾಳೆ. ಒಂದು ದಿನ ಅಟೆಂಡೆನ್ಸ್ ಲಿಸ್ಟ್ನಾಗ ಅವಳ ಹೆಸರಿಗೆ ಆಬ್ಸೆಂಟ್ ಬಿಲ್ದಿರೋದ್ರಿಂದ ನೆಕ್ಸ್ಟ್ ಡೇ ಫುಲ್ ಹೆವಿಯಾಗಿ ಮೇಕಪ್ ಹಾಕ್ಕೊಂಡು ಹೋಗ್ತಾಳೆ. ಆದರೆ ಆ ಮೇಕಪ್ ಅಷ್ಟು ಪರ್ಫೆಕ್ಟಾಗಿ ಇಲ್ಲದೆ ಇರೋದ್ರಿಂದ ಟೀಚರ್ ಇವತ್ತು ಕೂಡ ಆಬ್ಸೆಂಟ್ ಅಂತಲೇ ಹಾಕ್ತಾಳೆ. ಆದರೆ ತಕ್ಷಣವೇ ಅವಳ ಬೆಂಚ್ಮೆಂಟ್ ಅವಳ ಮೇಕಪ್ನ ಸರಿ ಮಾಡ್ತಾನೆ. ಸೊ ಇವತ್ತು ಅವಳಿಗೆ ಪ್ರೆಸೆಂಟ್ ಬೀಳುತ್ತೆ. ಇಲ್ಲೇ ನಮಗೆ ಸ್ಟೋರೀಸ್ನಾಗ ಇರೋ ಕ್ಯಾರೆಕ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮೊದಲನೇ ಹುಡುಗಿ ಹೆಸರು ರೀನಾ ಅಂತ. ಅವಳು ಎಷ್ಟು ಮೇಕಪ್ ಮಾಡ್ಕೊತಾಳೆ ಅಂದರೆ ಇದುವರೆಗೂ ಸ್ಕೂಲ್ನಾಗ ಇರೋ ಅವರು ಅವಳ ಮೇಕಪ್ ಸ್ಕಿಲ್ಸ್ನ ಯಾರೂ ಬೀಟೇ ಮಾಡಲಿಲ್ಲ. ಹಾಗೆ ಅವಳು ಬೇರ್ ಫೇಸ್ ಅಂದರೆ ವಿತೌಟ್ ಮೇಕಪ್ ಫೇಸ್ನ ಯಾರೂ ನೋಡೇ ಇರಲಿಲ್ಲ. ಆಮೇಲೆ ನಮ್ಮ ಹೀರೋ ಎಲ್ಲರೂ ಕಡೆ ಸ್ವಲ್ಪ ಕಡಿಮೆನೇ ಮಾತಾಡಿದ್ರು ಅವನು ಮೇಕಪ್ ಸ್ಕಿಲ್ಸ್ನ ಕಡಿಮೆ ಮಾಡಿ ನೋಡಬಾರ್ದು. ರೋಡ್ನಾಗ ಹೋಗ್ತಾ ಇರೋ ನಮ್ಮ ಹೀರೋಯಿನ್ ಕಣ್ಣಿಗೆ ಒಂದು ಆ್ಯಡ್ ಕಾಣಿಸುತ್ತೆ. ಆ ಆ್ಯಡ್ನಾಗ ಅವ್ರಿಗೆ ಒಂದು ಮಾಡೆಲ್ ಬೇಕಿರುತ್ತೆ. ಅದ್ರ ಬದಲಾಗಿ ಅವರು 500,000 ಕೊರಿಯನ್ ವಾನ್ಸ್ ಅಂದರೆ 30,000 ರೂಪಾಯಿ ಕೊಡ್ತೀವಿ ಒಂದು ಸೆಷನ್ಗೆ ಅಂತ ಇರುತ್ತೆ. ಇನ್ನೇನು ಹೀರೋಯಿನ್ ಅಡ್ವರ್ಟೈಸ್ಮೆಂಟ್ ಹಾಕಿರೋ ಪ್ಲೇಸ್ಗೆ ಆದರೆ ಹೋಗ್ತಾಳೆ. ಆ ಪ್ಲೇಸ್ ನೋಡಿದರೆ ಫುಲ್ ಬಂಗ್ಲಾ ಥರ ಇರುತ್ತೆ ದೊಡ್ಡದಾಗಿ. ಅಲ್ಲೇ ನಮ್ಮ ಹೀರೋ ಕೂಡ ಇರ್ತಾನೆ. ನೋಡಿ ಎಕ್ಸೈಟ್ಮೆಂಟ್ ಆಗ್ತಾಳೆ. ಹೀರೋ ನನ್ನ ಗ್ಲಾಮರ್ಗೆ ನೋಡಿ ಫ್ಲ್ಯಾಟಾಗಿ ನಾನು ಹಿಂದೆ ಬೀಳ್ತಿದ್ದಾಳೆ ಅಂತ ಎಸ್ಟಿಮೇಟ್ ಮಾಡ್ತಾನೆ. ಆದರೆ ಹೀರೋಯಿನ್ ಎಲ್ಲ ಕ್ಲಿಯರ್ ಮಾಡ್ತಾಳೆ. ನಾನು ಇಲ್ಲಿ ಬರೀ ಮಾಡ್ಲಿಂಗ್ಗೋಸ್ಕರ ಬಂದಿದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ. ಅಂದರೆ ಇವಾಗ ಹೀರೋಯಿನ್ನೇ ಹೀರೋ ಮಾಡಲಾಗಿ ಚೇರ್ನಾಗ ಕೂತ್ಕೊತಾಳೆ. ಇನ್ನು ಹೀರೋಯಿನ್ ಮುಖದ ಮೇಲೆ 10 ನಿಮಿಷನಾಗೆ ಮೇಕಪ್ ಪ್ರಾಕ್ಟೀಸ್ ಮಾಡಿಬಿಡ್ತಾನೆ. ಆಮೇಲೆ ಹೀರೋ ಆ ಕಡೆ ಸೈಡ್ ತಿರುಗಿ ಅವ್ನಿಗೆ ಇಷ್ಟ ಆದ ಹಾಬಿ ಪೇಂಟಿಂಗ್ನ ಮಾಡ್ಕೊತಾ ಇರ್ತಾನೆ. ಇನ್ನು 3 ತಾಸುವರೆಗೂ ಹೀರೋಯಿನ್ನ ಸುಮ್ಮನೆ ಕುಂದಿರಿಸಿ ಅವ್ನು ಪೇಂಟಿಂಗ್ ಆದಮೇಲೆ ಈ ಕಡೆ ತಿರುಗಿ ಹಾಫ್ ಅಮೌಂಟೇ ಕೊಟ್ಟು ನಿನ್ನ ಮುಖಕ್ಕೆ ಇದೇ ಸರಿ ಹೋಗುತ್ತೆ ಅಂತ ಹೇಳಿ ಹಾಫ್ ಅಮೌಂಟ್ ಕೊಡ್ತಾನೆ. ಇನ್ನು ಅದು ನೋಡಿ ಹೀರೋಯಿನ್ಗೆ ಸಿಟ್ಟು ಬರುತ್ತೆ. ಇನ್ನು ಹೀರೋಯಿನ್ ಶಾಪಿಂಗ್ ಮಾಡೋವಾಗ ಅವಳಿಗೆ ಒಂದು ಫ್ರೆಂಡ್ ಕಾಣಿಸ್ತಾನೆ. ಅವನ ಹೆಸರೇ ಹಾಯಿನ್. ಇವನೇ ಈ ಸಿನಿಮಾಗೆ ಸೆಕೆಂಡ್ ಮೇನ್ ಕ್ಯಾರೆಕ್ಟರ್. ಈ ಹಾಯಿನ್ ಮತ್ತು ನಮ್ಮ ಫಸ್ಟ್ ಹೀರೋ ಇಬ್ಬರು ಪಾಸ್ಟ್ನಾಗ ಬೆಸ್ಟ್ ಫ್ರೆಂಡ್ಸ್ ಆಗಿ ಇರ್ತಾರೆ. ಈ ಹ್ಯಾವಿನ್ ನಡುವೆ ಮತ್ತು ಫಸ್ಟ್ ಹೀರೋ ನಡುವೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಜಗಳ ಇವೆಲ್ಲ ಬಂದಿರೋದು ಕಾರಣದಿಂದ ಇಬ್ಬರು ಎನ್ಮೀಸ್ ಆಗಿಬಿಟ್ಟಿರ್ತಾರೆ. ಇವಾಗ
ಇನ್ನು ಹೀರೋಯಿನ್ ಅವ್ರ ಮಮ್ಮಿ ಮಾಡಿರೋ ಮೇಕಪ್ ಪ್ರಾಡಕ್ಟ್ಸು ಸೇಲ್ಸ್ ಆಗ್ತಾ ಇರೋದಿಲ್ಲ. ಅದು ನೋಡದೆ ಹೀರೋಯಿನ್ನು ಯೋಚನೆ ಮಾಡಿ ಸ್ವಲ್ಪ ದಿನ ಹಿಂದಗಲಿಂದ ಆನ್ಲೈನ್ನಾಗ ಸೇಲ್ಸ್ ಎಲ್ಲ ಮಾಡ್ತಾ ಇರ್ತಾಳೆ. ಅಲ್ಲೇ ನಮಗೆ ಒಂದು ಆನ್ಲೈನ್ನಾಗ ಅನ್ನೋನ್ ರೆಗ್ಯುಲರ್ ಕಸ್ಟಮರ್ನ ತೋರಿಸ್ತಾರೆ. ಅವನು ಯಾವಾಗಿಂದನೋ ಅವ್ರ ಪ್ರಾಡಕ್ಟ್ಸು ತೊಗೊತಾ ಇರ್ತಾನೆ, ರೆಗ್ಯುಲರ್ ಆಗಿ ದೊಡ್ಡ ದೊಡ್ಡ ಬಲ್ಕ್ಸ್ನಾಗ ತೊಗೊತಾ ಇರ್ತಾನೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಸ್ಕೂಲ್ಗೆ ಚೇರ್ಮನ್ನು ಬರ್ತಾಳೆ ಅಂಥೇಳಿ ನ್ಯೂಸ್ ಬರುತ್ತೆ. ಇನ್ನು ಆ ಟೀಚರ್ ಏನು ಮಾಡ್ತಾಳೆ ಅಂದರೆ, ಚೇರ್ಮನ್ ಬರ್ತಿದ್ದಾರೆ ಅಲ್ಲ, ಸ್ಟೂಡೆಂಟ್ಸಿಂದ ಮೇಕಪ್ ಹಾಕ್ಸ್ಬೇಕು ಅವ್ರಿಗೆ ಅಂಥೇಳಿ ಡಿಸೈಡ್ ಮಾಡ್ತಾರೆ. ಆದರೆ ಯಾವುದೇ ಸ್ಟೂಡೆಂಟು ಮುಂದೆ ಬರೋದಿಲ್ಲ. ಯಾಕೆ ಅಂದರೆ ಆ ಚೇರ್ಮನ್ಗೆ ಅಷ್ಟು ಹೆದರ್ಕೊತಾರೆ. ಇನ್ನು ಯಾರು ಮುಂದೆ ಬರದೇ ಇರೋ ಕಾರಣದಿಂದ ಇನ್ನು ಟೀಚರೇ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇನ್ನು ಟೀಚರು ಲಾಸ್ಟಿಗೆ ನಮ್ಮ ಹೀರೋಯಿನ್ನ ಸೆಲೆಕ್ಟ್ ಮಾಡ್ತಾಳೆ. ಇನ್ನು ಆಮೇಲೆ ನಮ್ಮ ಹೀರೋಯಿನ್ನ ಮತ್ತೆ ಕರೀತಾನೆ, ಮಾಡಲ್ ಆಗಿ ಬಾ, ನಾನು ಮೇಕಪ್ ಹಾಕಬೇಕು ಅಂತ. ಇನ್ನು ಹೀರೋಯಿನ್, ಇಲ್ಲ ನಾನು ಬರೋದಿಲ್ಲ, ಲಾಸ್ಟ್ ಟೈಮ್ ನೀನು ಹಾಫ್ ಪೇಮೆಂಟೇ ಮಾಡಿದ್ದೀಯಾ, ಸೊ ಇವಾಗ ಬರಲ್ಲ ಅಂತ ಹೇಳ್ತಾಳೆ. ಇನ್ನು ನಮ್ಮ ಹೀರೋ ರಿಕ್ವೆಸ್ಟ್ ಮಾಡ್ಕೊತಾನೆ, ಇಲ್ಲ ಹಾಗೆಲ್ಲ ಮಾಡೋದಿಲ್ಲ, ಫುಲ್ ಪೇಮೆಂಟೇ ಕೊಡ್ತೀನಿ ಅಂತ. ಇನ್ನು ಹೀರೋಯಿನ್ ಅದಕ್ಕೆ ಒಪ್ಕೊತಾಳೆ. ಇನ್ನು ಹೀರೋಯಿನಲ್ಲಿಗೆ ಹೋದ್ಮೇಲೆ ನಮ್ಮ ಹೀರೋಯಿನ್ ಮುಖದ ಮೇಲೆ ಮೇಕಪ್ ಹಾಕ್ತಾ ಇರ್ತಾನೆ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರೋ ತನಕ ಮೇಕಪ್ ಹಾಕ್ತಾ ಇರ್ತಾನೆ. ಇನ್ನು ಸೆಕ್ಯೂರಿಟಿ ಹೋದ್ಮೇಲೆ ಮೇಕಪ್ ಸ್ಟಾಪ್ ಮಾಡಿ ಆ ಕಡೆ ತಿರುಗಿ ಅವ್ನಿಗೆ ಇಷ್ಟವಾದ ಪೇಂಟಿಂಗ್ ಮಾಡ್ಕೊತಾ ಇರ್ತಾನೆ. ಅಲ್ಲೇ ಹೀರೋಯಿನ್ಗೆ ಒಂದು ವಿಷಯ ಅರ್ಥ ಆಗುತ್ತೆ, ಇವನಿಗೆ ಪೇಂಟಿಂಗ್ ಅಂದರೆ ತುಂಬ ಇಷ್ಟ, ಆದರೆ ಫ್ಯಾಮ್ಲಿ ಒಪ್ಕೊತಿಲ್ಲೇನೋ ಅನಿಸುತ್ತೆ. ಅದಕ್ಕೆ ಫ್ಯಾಮ್ಲಿಗೋಸ್ಕರ ನನ್ನ ಹೈರ್ ಮಾಡಿಕೊಂಡು ಒಂದು 3 ತಾಸು ಇಟ್ಕೊಂಡು ಮೇಕಪ್ ಹಾಕ್ತಾ ಇದ್ದಾನೆ ಅಂಥೇಳಿ ಅರ್ಥ ಮಾಡ್ಕೊತಾಳೆ. ಇನ್ನು 3 ತಾಸು ಆದಮೇಲೆ ಹೀರೋಯಿನ್ ಕೇಳ್ತಾಳೆ, ಉಳ್ಕಿದ್ದ ಅಮೌಂಟು ಇವತ್ತು ಫುಲ್ ಅಮೌಂಟ್ ಎಲ್ಲ ಪೇಮೆಂಟ್ ಮಾಡಿಬಿಡು ಅಂತ. ಹೀರೋ ಇನ್ನು ದುಡ್ಡು ಕೊಡೋದು ಬಿಟ್ಟು ಒಂದು ಡಾಕ್ಯುಮೆಂಟ್ನ ಕೊಡ್ತಾನೆ. ಇದು ನಮಗೆ ಚೇರ್ಮನ್ಗೆ ಸಂಬಂಧಪಟ್ಟಿದ್ದು, ಪ್ರತಿಯೊಂದು ವಿಷಯ ಇದರ್ನಾಗಿರುತ್ತೆ, ದುಡ್ಡುಕ್ಕಿಂತ ವ್ಯಾಲ್ಯೂ ಆಗಿರೋ ಡಾಕ್ಯುಮೆಂಟ್ಸೇ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ, ಇದು ತಗೊಂಡು ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಾನೆ. ಅದು ಕೇಳಿಸ್ಕೊಂಡೆ ಹೀರೋಯಿನ್ಗೆ ಫುಲ್ ಸಿಟ್ಟು ಬರುತ್ತೆ. ಇನ್ನು ಏನು ಮಾಡೋಕ್ಕಾಗದೇ ಇರೋ ಸಿಟ್ಟಿನಾಗಿಂದ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಇನ್ನು ಈವ್ನಿಂಗ್ ಸೆಕೆಂಡ್ ಹೀರೋ ಆದ ಹೆವಿನ್ ಮತ್ತು ನಮ್ಮ ಹೀರೋಯಿನು ಒಂದು ಕಡೆ ಕೂತ್ಕೊಂಡು ಅವ್ನು ಕೊಟ್ಟಿರೋ ಡಾಕ್ಯುಮೆಂಟ್ಸು ಎಲ್ಲ ಓಪನ್ ಮಾಡಿ ಚೇರ್ಮನ್ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಇನ್ನು ಹೆವಿನ್ ಅವ್ನ ಕಡೆ ಇರೋದು ಮೇಕಪ್ ಕಿಟ್ನ ಕೊಡ್ತಾನೆ, ಇದು ತಗೋ ಅಂತ. ಇನ್ನು ನಮ್ಮ ಹೀರೋಯಿನ್ಗೆ ಆ ಮೇಕಪ್ ಕಿಟ್ಟು, ಆ ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ಕಾನ್ಫಿಡೆನ್ಸು ಜಾಸ್ತಿನೇ ಬರುತ್ತೆ. ಇನ್ನು ನಮ್ಮ ಚೇರ್ಮನ್ ಕಡೆ ಇಂಪ್ರೆಷನ್ ತಗೋಬೋದು ಅಂತ ಅಂದ್ಕೊತಾಳೆ. ಇನ್ನು ಹೀರೋಯಿನ್ ಅವ್ರ ಮಮ್ಮಿ ಬಂದಮೇಲೆ ಸ್ಪೆಷಲ್ ಮಿನರಲ್ ವಾಟರಿಂದ ಫೇಸ್ ಮಸಾಜ್ ಆದರೆ ಮಾಡ್ತಾಳೆ. ಆ ಹೀರೋಯಿನ್ಗೆ ಆ ಮಸಾಜ್ ಅಂದರೆ ತುಂಬ ಇಷ್ಟ, ಅದು ಎಂಜಾಯ್ ಮಾಡ್ತಾ ಇರ್ತಾಳೆ. ಈ ಮಸಾಜೇ ನಾಳೆ ನಮ್ಮ ಚೇರ್ಮನ್ಗೂ ಮಾಡಬೇಕು ಅಂತ ಅಂದ್ಕೊತಾಳೆ. ಇನ್ನು ಅಂದ್ಕೊಂಡಿದ್ದಂಗೆ ನೆಕ್ಸ್ಟ್ ಡೇ ಚೇರ್ಮನ್ ಕಡೆ ಬಂದು ಹೀರೋಯಿನ್ ಆ ಮಸಾಜ್ ಎಲ್ಲ ಮಾಡ್ತಾ ಇರ್ತಾಳೆ. ಇನ್ನು ಆ ಚೇರ್ಮನ್ ಅವ್ರಿಗೂ ಆ ಮಸಾಜ್ ತುಂಬ ಇಷ್ಟ ಆಗುತ್ತೆ. ಏನು ಮ್ಯಾಜಿಕ್ ಇದೆ ಆ ವಾಟರ್ನಾಗ, ಇಲ್ಲ ನೀನು ಕೈನಾಗೆ ಮ್ಯಾಜಿಕ್ ಇರ್ಬೋದು ಬಿಡು, ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗೈತೆ, ಇಂಥ ಮಸಾಜ್ ನಾನು ಎಲ್ಲಿ ನೋಡೇ ಇಲ್ಲ ಅಂಥೇಳಿ ನಮ್ಮ ಹೀರೋಯಿನ್ನ ಹೊಗಳ್ತಾ ಇರ್ತಾಳೆ. ಇನ್ನು ನಮ್ಮ ಹೀರೋಯಿನ್ ಹೊರಗಡೆ ಬಂದು ಎಕ್ಸ್ಪೀರಿಯನ್ಸ್ ಎಲ್ಲ ಸ್ಟೂಡೆಂಟ್ಸ್ ಕಡೆ ಶೇರ್ ಮಾಡ್ತಾಳೆ. ಇನ್ನು ಸ್ಟೂಡೆಂಟ್ಸ್ ಕೂಡ ಎಲ್ಲರೂ ನಮ್ಮ ಹೀರೋಯಿನ್ಗೆ ಫುಲ್ ಖುಷಿ ಪಟ್ಬಿಡ್ತಾರೆ, ಚೇರ್ಮ್ಯಾನು ತುಂಬ ಇಷ್ಟಪಟ್ಟಿದ್ದಾರೆ ಅಲ್ಲ ಅಂತ. ಇನ್ನು ಎಲ್ಲರೂ ಖುಷಿನಾಗಿಂದ ಇಲ್ಲೇ ಒಂದು ಪಾರ್ಟಿ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲರೂ ಒಂದು ಸ್ಮಾಲ್ ಪಾರ್ಟಿ ಅರೇಂಜ್ ಮಾಡಿಕೊಂಡು ಅಲ್ಲೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ನೈಟೆಲ್ಲ ಅಲ್ಲೇ ಮಲ್ಕೊತಾರೆ. ಇನ್ನು ಎಲ್ಲರೂ ಅಲ್ಲೇ ಮಲಗಿರ್ತಾರೆ ಅಲ್ಲ, ಗರೀನಾ ಕೂಡ ಎದ್ದು ಬರ್ತಾರೆ. ಫಾರ್ ದಿ ಫಸ್ಟ್ ಟೈಮ್ ಸ್ಟೂಡೆಂಟ್ಸ್ ಎಲ್ಲರೂ ಗರೀನಾನ ವಿತೌಟ್ ಮೇಕಪ್ ನೋಡ್ತಾರೆ. ಅಲ್ಲಿ ನೋಡಿದರೆ ಗರೀನಾ ತುಂಬ ಚೆನ್ನಾಗಿ ಇರ್ತಾಳೆ ವಿತೌಟ್ ಮೇಕಪ್ ಆದರೂ ಕೂಡ. ಇನ್ನು ಯಾರು ತೆಗ್ದಿರ್ತಾರೋ ಗೊತ್ತಿರಲಾಗಲಿ, ಗರೀನಾದು ವಿತೌಟ್ ಮೇಕಪ್ದು ಒಂದು ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ನಾಗ ಹಾಕಿರ್ತಾರೆ. ಆ ಫೋಟೋ ಫುಲ್ ವೈರಲ್ ಆಗ್ತಾ ಇರುತ್ತೆ. ಅದೆಲ್ಲ ನೋಡಿ ಗರೀನಾಗೆ ಫುಲ್ ಸಿಟ್ಟು ಬರುತ್ತೆ. ಇನ್ನು ಗರೀನಾ ಹೋಗಿ ನಮ್ಮ ಹೀರೋಯಿನ್ ಕಪಾಲಕ್ಕೆ ಒಂದು ಬಾರಿಸ್ತಾಳೆ, ನೀನೇ ಇದೆಲ್ಲ ಮಾಡಿದ್ದಿದೆಯಾ ಅಂತ. ಇನ್ನು ನಮ್ಮ ಹೀರೋಯಿನ್ ಎಷ್ಟೇ ಹೇಳಿದ್ರು ಅವ್ರು ಕೇಳಿಸ್ಕೊಳೋದೇ ಇಲ್ಲ. ಇನ್ನು ಅವ್ರ ಫ್ರೆಂಡ್ಸ್ ಎಲ್ಲರೂ ಬಂದು ಒಂದು ಗ್ರೂಪ್ ಮೀಟಿಂಗ್ ಹಾಕ್ತಾರೆ. ಎಲ್ಲರೂ ಸೇರಿ ಸೊಲ್ಯೂಷನ್ನ ಕಂಡುಹಿಡಿತಾರೆ. ಇದೆಲ್ಲ ಮಾಡಿದವ್ರು ಯಾರೂ ಅಲ್ಲ, ಗರೀನಾ ಬಗಲಿಗಿರೋ ಒಂದು ಬೆಸ್ಟ್ ಫ್ರೆಂಡು. ಯಾಕೆ ಹಿಂಗೆ ಮಾಡಿದ್ಯಾ ಅಂತ ಕೇಳಿದ್ದಾಗ ಅವ್ಳ ಫ್ರೆಂಡು ಹಿಂಗಂತಲೇ, ಗರೀನಾಗಿರೋ ಬ್ಯೂಟಿನ ನೋಡಿ ನನಗೆ ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಹೀಗೆಲ್ಲ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಆ್ಯಕ್ಚುಲಿ ನಮ್ಮ ಗರೀನಾ ಅವ್ರ ಮಮ್ಮಿ ದೊಡ್ಡ ಟಾಪ್ ಮಾಡಲಿಸ್ಟ್ ಆಗಿರ್ತಾರೆ. ಇನ್ನು ಅಂಥ ಟಾಪ್ ಮಾಡಲಿಸ್ಟಾಗೆ ಮಗಳು ಹುಟ್ಟಿದಾಳೆ ಅಂದರೆ ಸಖತ್ತಾಗಿ ಇರ್ತಾಳೆ.
ಆದರೆ ಅವ್ರ ಮಮ್ಮಿ ಹಂಗೆ ಫೀಲ್ ಆಗಿರಲಿಲ್ಲ. ಅವಳು ಚಿಕ್ಕವಳಿದ್ದಾಗ ಸ್ವಲ್ಪ ಅಗ್ಲಿ ಆಗೇ ಇದ್ಲು, ಇವಾಗ ದೊಡ್ಡವಳಾಗಿದ್ದಾಗ ಚೆನ್ನಾಗೇ ಕಾಣಿಸ್ತಿದ್ದಾಳೆ. ಆದರೆ ಅವ್ರ ಅಮ್ಮಗೆ ಅದಿಷ್ಟು ಬ್ಯೂಟಿ ಕೂಡ ಚಿಕ್ಕದಾಗೇ ಅನಿಸ್ತಿತ್ತು. ಇನ್ನು ಅದಕ್ಕೆ ಗರೀರ್ ಅವ್ರ ಅಮ್ಮ ಹಿಂಗೆ ಅಂತಾರೆ, ನೀನು ಹೊರಗಡೆ ಎಲ್ಲಾದರೂ ಹೋದರೂ ಕೂಡ ಮೇಕಪ್ ಹಾಕ್ಕೊಂಡೇ ಹೋಗಬೇಕು ಅಂತ. ಇನ್ನು ಗರೀನ ಅವ್ರಮ್ಮ ಮರ್ಯಾದೆ ಉಳಿಸ್ಬೇಕಂಥೇಳಿ ಎಲ್ಲೇ ಹೊರಗಡೆ ಹೋದರೂ ಕೂಡ ಮೇಕಪ್ ಹಾಕ್ಕೊಂಡು ಹೋಗ್ತಾಳೆ. ಇನ್ನು ನಮ್ಮ ಹೀರೋಯಿನ್ಗೆ ಒಂದು ವಿಷಯ ಆದರೆ ಗೊತ್ತಾಗುತ್ತೆ. ಅದು ಏನಂದರೆ ಇವ್ರು ಚೀಪಾಗಿರೋ ಪ್ರಾಡಕ್ಟ್ಸು ಆನ್ಲೈನ್ನಾಗ ಬಲ್ಕಾಗಿ ತಗೊತಾ ಇರೋದು ಯಾರೂ ಅಲ್ಲ, ನಮ್ಮ ಹೀರೋನೇ ಅಂತ. ಅದೆಲ್ಲ ನೋಡಿ ನಮ್ಮ ಹೀರೋಯಿನ್ಗೆ ಫುಲ್ ನಗು ಬರ್ತಾ ಇರುತ್ತೆ. ಇನ್ನು ಹೀರೋನ ಒಂದು ಆಟ ಎಲ್ಲ ಆಡ್ಕೊತಾ ಇರ್ತಾಳೆ. ಇವನು ಇಷ್ಟು ದೊಡ್ಡ ಯೂನಿವರ್ಸಿಟಿನಾಗ ಓದ್ತಾ ಇದ್ದಾನೆ, ಇವರು ಫುಲ್ ಶ್ರೀಮಂತ ಇದ್ದಾರೆ, ಆದರೂ ಕೂಡ ಎಷ್ಟು ದುಡ್ಡು ಖರ್ಚು ಮಾಡಿ ಕೂಡ ಪ್ರಾಡಕ್ಟ್ಸ್ ತಗೋಬೋದು, ಆದರೂ ಕೂಡ ನಮ್ಮ ಚೀಪ್ ಪ್ರಾಡಕ್ಟ್ಸ್ ತಗೊತಿದ್ದಾನೆ. ಈ ವಿಷಯ ಹೊರಗಡೆ ಗೊತ್ತಾದ್ರೆಗಿನ ಅವನಿಗೆ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ಹೀರೋನ ಫುಲ್ ಆಟ ಆಡಿಸ್ತಾ ಇರ್ತಾಳೆ. ಪಾರ್ಟ್ 2 ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಪಾರ್ಟ್ 2 ಬೇಕಂದರೆ ಈ ವಿಡಿಯೋನ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಆಗಿ.